ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಅಕ್ರಮ ಭೂ ಕಬಳಿಕೆ ಮಾಡಿದ್ದಾರೆ ಎಂದು ಬಂಡಿಹಳ್ಳಿ ಗ್ರಾಮದ ಬಿಎಸ್ ಸೋಮಶೇಖರ್ ಆರೋಪಿಸಿದ್ದಾರೆ. ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದವರು ತಾಲೂಕಿನ ಕಸಬಾ ಹೋಬಳಿ ಬಂಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 41/5ರ 1 ಎಕರೆ ಜಾಗವನ್ನು ಶಾಸಕರಾದ ಬಾಲಕೃಷ್ಣ ಅವರು ತಮ್ಮ ಪತ್ನಿ ಕುಸುಮಾ ಬಾಲಕೃಷ್ಣ ಅವರ ಹೆಸರಿನಲ್ಲಿ ನೋಂದಣಿ ಮಾಡಿಸಿರುವುದು ಅಕ್ರಮ ಎಂದು ತಿಳಿಸಿದ್ದಾರೆ. ಅವ್ನು ಮಾರಿರೋದು ಅವ್ನು 7 ಕುಂಟೆ, ಅದು ಕೆಳಗಡೆ 27 ಕುಂಟೆ ಅವ್ರು ಮಾತ್ರ ಸೇಲ್ ಆಗಿರೋದು. ಆಮೇಲೆ ನಂದು 7 ಕುಂಟೆ, ನಮ್ಮ ಅಕ್ಕಂದು 5 ಕುಂಟೆ, ಟೋಟಲ್ 12 ಪೆಂಡಿಂಗ್ ಇತ್ತು. ನಾವೇ ಉಳ್ಮೆ ಮಾಡ್ಕೊಂಡಿದ್ವಿ. ಮುಂದೇನಾಯ್ತು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡಿದ್ರು, ಅವ್ರ ಮಾರಾಟ ಆದ್ಮೇಲೆ ಅದು ಅವ್ನು ಮಾರಾಟ ಮಾಡೋ ಟೈಮಲ್ಲಿ ದುರಸ್ತ ಆಗಿರ್ಲಿಲ್ಲ. ಆಮೇಲೆ ಏನ್ ಮಾಡಿದ್ದಾರೆ, ಅವ್ನ್ ಮಾರಾಟ ಅಗ್ರಿಮೆಂಟ್ ಮುಖಾಂತರ ಅವ್ನು ಸೇಲ್ ಮಾಡ್ಕೊಂಡ. ಅಗ್ರಿಮೆಂಟ್ ಮುಖಾಂತರ ಅವ್ನು ಸೇಲ್ ಮಾಡ್ಕೊಂಡು ಯಾರಿಗೆ ಮಾಡಿದ್ದು ಸೇಲು? ಏನ ಸೇಲ್ ಯಾರಿಗೆ ಮಾಡಿದ್ದಾರೆ? MLA ಅವರಿಗೆ, ಬಾಲಕೃಷ್ಣ ಅವರಿಗೆ ಸೇಲ್ ಮಾಡ್ಕೊಂಡಿದ್ದಾನೆ. ಈ ಸೇಲ್ ಮಾಡಿದ್ಮೇಲೆ MLA ಶ್ರವಣಬೆಳಗೊಳ ಕ್ಷೇತ್ರ ಹಾಲಿ ಶಾಸಕ ಸಿಎನ್ ಬಾಲಕೃಷ್ಣ ಅವರು ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಅವರಿಗೆ ಸೇಲ್ ಮಾಡಿದ್ದಾರೆ. ಅವ್ರಿಗೆ ಸೇಲ್ ಮಾಡಿದ್ರು. ಅವ್ರಿಗೆ ಸೇಲ್ ಮಾಡಿದ್ಮೇಲೆ ಏನ್ ಮಾಡಿದ್ದಾರೆ, 3 ವರ್ಷ ಬಿಟ್ಟು 21-22ನೇ ಸಾಲಿನಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಇದೊಂದು ಎಕರೆ ಮಾತ್ರ ಸಪರೇಟ್ ದುರಸ್ತಿ ಮಾಡಿಸಿದ್ದಾರೆ. ಇದೊಂದು ಎಕರೆ ಮಾತ್ರ ಪೂರ್ತಿ 1 ಎಕರೆ, ಇದೊಂದು ಎಕರೆ ನಮ್ದು ಸೇರಿಸಿ ಅಂದ್ರೆ 27 ಮಾಡಿಸ್ಕೊಳ್ಳೋ ಜಾಗದಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಟೋಟಲ್ ಸಂಪೂರ್ಣ 1 ಎಕರೆ ಫುಲ್ ಸಂಪೂರ್ಣ. ಹೆಂಗ್ ಮಾಡಿದ್ರು ಅವ್ರೇನೋ ಅವರೊಂದು ಸೂಪರ್ ಹಾಸ್ಟೆಲ್, ಅವರೊಂದು ದರ್ಬಾರಲ್ಲಿ ಅವರು DDR ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಏಕೆ ಅವರೊಂದು ಇದ್ರ ಮೇಲೆ ಅವ್ರು ಮಾಡಿಸಿದ್ರು. ಅವ್ರ ಬಲವಾದ ವ್ಯಕ್ತಿ. ಅಂದ್ರೆ ಈಗ ಮಾರಿರೋದು ಎಷ್ಟು ಅಂದ್ರಿ? ಅವನು ನಮ್ಮ ಅಣ್ಣಂಗೆ 1 ಎಕರೆ ಪೈಕಿ 27 ಕುಂಟೆ, ನನಗೆ 1 ಎಕರೆ ಪೈಕಿ 7.5, 35, ನಮ್ಮ ಅಕ್ಕಂಗೆ 5, 40 ಕುಂಟೆ 1 ಎಕರೆ. ಅವನ್ ಮಾತ್ರ ಈಗ ಮೊದಲು ನಿಮ್ದು ಸಪರೇಟ್ ಬೈನ ಪಾಣಿ ಇತ್ತ? ಪಾಣಿ ಇರ್ಲಿಲ್ಲ, ದುರಸ್ತ ಆಗಿರ್ಲಿಲ್ಲ. ಆದ ಕಾರಣ ನಾವು ಡಿಕ್ರಿ ಮಾಡ್ಕೊಂಡಿದ್ವಿ. ಒಟ್ಟುಗೂಡಿಸಿ ಇತ್ತು. ಒಟ್ಟುಗೂಡಿಸಿ ಡಿಕ್ರಿ ಮಾತ್ರ. ಮೊದಲು ಪಾಣಿ ಯಾರ ಹೆಸರು ಬರ್ತದೆ? ತಂದೆಯರ ಹೆಸರಿಗೆ ಬರ್ತಾ ಇತ್ತು. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ ಮಕ್ಕಳು. ಯಾರ್ಯಾರು? ಹೆಣ್ಣು ಮಗಳು, ಹಿರಿ ಮಗಳು ಕೋಮಲಾ BS, ಶ್ರೀಧರ್ BS 2ನೇ ಮಗ, ನಾನು 3ನೇ ಮಗ ಸೋಮಶೇಖರ್ BS. 3 ಜನ ಮಕ್ಕಳು. ಆಮೇಲೆ ಏನಾಯ್ತು, 21-22ನೇ ಸಾಲಲ್ಲಿ ಏನ್ ಮಾಡಿದ್ದಾರೆ, ನೀವೇನಾದ್ರು ಸಿಗ್ನೇಚರ್ ಏನಾದ್ರು ಹಾಕಿದ್ರೆ? ಸೈನ್ ಹಾಕಿಲ್ಲ, ನಮ್ಮ ಅಕ್ಕನ ಸೈನ್ ಹಾಕಿಲ್ಲ. ನಿಮ್ಮ ಅಕ್ಕರು ಎಲ್ಲಿದ್ದಾರೆ ಈಗ? ಈಗ ಅವರು ದೇವಗೆರೆ ಗ್ರಾಮ ಕಲ್ಕೆರೆ ಪೋಸ್ಟ್ ಅಲ್ಲಿ ಅವರು ಅಲ್ಲಿ ಮದುವೆ ಮಾಡಿ ಗಂಡನ ಮನೇಲಿ ಇದ್ದಾರೆ. ಸರಿ, ಮುಂದಿನ ಈಗ ಇದು ನೆಕ್ಸ್ಟ್ ಏನಾಯ್ತು, 21-22ನೇ ಸಾಲಲ್ಲಿ ಇವರು ಸಪರೇಟ್ ಆಗಿ ನಮ್ದೊಂದು ಎಕರೆ ಮಾತ್ರ ಉದ್ದೇಶಪೂರ್ವಕವಾಗಿ ಲಪ್ಟಾಯಿಸಕ್ಕೋಸ್ಕರನೇ ದುರಸ್ತಿ ಮಾಡಿಸಿದ್ದಾರೆ. ಯಾರು ಲಪ್ಟಾಯಿಸಕ್ಕೆ? ಸಿಎನ್ ಬಾಲಕೃಷ್ಣ ಅವರೇ ಲಪ್ಟಾಯಿಸಬೇಕು ಅನ್ನೋ ಉದ್ದೇಶದಲ್ಲಿ ಇವರು ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ ಇವ್ರು ದುರಸ್ತಿ. ನಮ್ಗೆ ಅದು ಗೊತ್ತಿರ್ಲಿಲ್ಲ. ಆಮೇಲೆ 21-22ನೇ ಸಾಲಿನಲ್ಲಿ ನಾನು ಆನ್ಲೈನ್ ಚೆಕ್ ಮಾಡ್ತಾ ಹೋದಾಗ ನಮ್ಮ ತಂದೆಯವರ ಹೆಸರಿಗೆ ಸಪರೇಟ್ ಪಾಣಿ ಬಂತು. ಆಮೇಲೆ 23ನೇ ಇಸ್ವಿಲ್ ನಾನು ಏನ್ ಮಾಡಿದೆ, ನಾನು ಸಪರೇಟ್ ಆಗಿ ಪಾಣಿ ಬಂದಂತ ಪಾಣಿನ ಒಂದು ತಗೊಂಡು ನಾನು ಕೋರ್ಟ್ ಆದೇಶದ ಮೇರೆಗೆ ನನಗೆ ಖಾತೆ ಮಾಡ್ಕೊಡಿ ಅಂತೇಳಿ ತಾಲೂಕು ಕಚೇರಿಗೆ ನಾನು ಅರ್ಜಿ ಕೊಟ್ಟೆ. ಆ VA ಮೇಡಮ್, ಲಕ್ಷ್ಮಿ VA ಮೇಡಮ್ ಏನಂತ ಅಂತಂದ್ರು, ಇದನ್ನ ನೇರವಾಗಿ ನಾನು 7 ಕುಂಟೆ ಖಾತೆ ಮಾಡಕ್ ಆಗಲ್ಲ, ಇದನ್ನ ನೀವು ಸ್ಕೆಚ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾನು ಮೊದಲನೇ ಅರ್ಜಿನ ವಜಾ ಮಾಡ್ತೀನಿ ಅಂತೇಳಿ ವಜಾಗೊಳಿಸಿದ್ರು. ನಾನು ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಬಿಟ್ಟು ಸ್ಕೆಚ್ಗೆ ನಾನು ಸರ್ವೆ ಕಟ್ಟಿದೆ ತಾಲೂಕು ಕಚೇರಿಗೆ. ಅಲ್ಲಿ ತಾಲೂಕು ಕಚೇರಿ ಕಟ್ಟಿದ್ರೆ 1 ವಾರ ಆದ್ಮೇಲೆ ಮಂಜೇಗೌಡ R ಅನ್ನೋರು ಬಂದು ನಾನು ಈ ಪ್ಲಾಟ್ನ ಸರ್ವೆ ಮಾಡಿದ್ರು. ಸರ್ವೆ ಮಾಡಿದ್ಮೇಲೆ ಏನಾಯ್ತು, ಅವ್ರಿಗೆ ನಾನು ಹೇಳಿದೆ, ಸರ್ ಇದು ಬೇಗ ನಾನು ಖಾತೆ ಮಾಡಿಸ್ಕೋಬೇಕು, ಇದನ್ನು ಬೇಗ ಸರ್ವೆ ಮಾಡಿ ನನಗೆ ಕಾಪಿ ಬೇಗ ಅಪ್ಲೋಡ್ ಮಾಡಿ ನನಗೆ ಪ್ರಿಂಟ್ ಬೇಕು ಅಂತ ಹೇಳೋಕ್ಕೆ ಅವರು 1 ವಾರ ಆಗುತ್ತಪ್ಪ, 1 ವಾರ ಆದಮೇಲೆ ಪ್ರಿಂಟ್ ತಗೊಳಪ್ಪ ಅಂತ ಹೇಳಿದ್ರು. ನಾನು 1 ವಾರ ಆದಮೇಲೆ ತಾಲೂಕು ಕಚೇರಿ ಸೈಕಲ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದೆ. 1 ವಾರ ಹೋದೆ, ನನಗೆ ಪ್ರಿಂಟ್ ಬರಲಿಲ್ಲ. 15 ದಿವಸ ಹೋದೆ, ಪ್ರಿಂಟ್ ಬರಲಿಲ್ಲ. 1 ತಿಂಗಳು ಹೋದೆ, ಪ್ರಿಂಟ್ ಬರಲಿಲ್ಲ. ಅದಾದ್ಮೇಲೆ ಏನಾಯ್ತು? ಆಮೇಲೆ ಏನಾಯ್ತು, ನಾನು 1.5 ತಿಂಗಳು ಸತತವಾಗಿ ಸೈಕಲ್ ಹೊಡೆದೆ, ನನಗೆ ಪ್ರಿಂಟ್ ಸಿಕ್ಲಿಲ್ಲ. ಅಷ್ಟರೊಳಗಡೆ ಏನು ಮಾಡಿದ್ದಾರೆ, ನನಗೆ ಇವರು MLA ಅವರು ನಾನಿಲ್ಲಿ ಖಾತೆ ಮಾಡಿಸ್ಕೊತಾ ಇದ್ದೀನಿ ಅನ್ನೋ ವಿಚಾರ ಗೊತ್ತಾದ್ಮೇಲೆ ಅವ್ರು ಏನು ಮಾಡಿದ್ದಾರೆ, ತಾಲೂಕು ಕಚೇರಿಯಲ್ಲಿ ನನ್ನ ADR ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ನನ್ನ ಸ್ಕೆಚ್ನ ಆಚೆಗೆ ಬರ್ದೇ ಇರ್ತಾರೆ, ಅವ್ರು ತಡೆ ಹಿಡಿದ್ರು. ಅಲ್ಲಿ ತಡೆ ಹಿಡ್ದು ಏನು ಮಾಡಿದ್ದಾರೆ, ಆ 1 ತಿಂಗಳಲ್ಲಿ ಅವಧಿಲಿ ಏನು ಮಾಡಿದ್ದಾರೆ, ಬೆಂಗಳೂರು ಪಾರ್ಟಿ ನಮಗೆ ಗೊತ್ತು ಗುರುಚೆ ಇಲ್ಲದೆ ಇರೋ ಪರಿಚಯನ ವ್ಯಕ್ತಿನ ಕರೆಸಿ ನಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗಿ ಆ ಬೆಂಗಳೂರು ಪಾರ್ಟಿಗೆ NG ದೇವರಾಜ ಬಿನ್ ಗಂಗೇಗೌಡ ಅನ್ನೋರಿಗೆ ಕ್ರಯ ಮಾಡಿಸಿ, ಅಲ್ಲಿಂದ ವಿತಿನ್ 17 ದಿವಸಕ್ಕೆ 2ನೇ ಕ್ರಯ CK ಕುಸುಮಾರಾಣಿ CN ಬಾಲಕೃಷ್ಣ ಅವ್ರ ಹೆಸರು ಕ್ರಯ ಮಾಡ್ಕೊಂಡು. ಈಗ ಅದು ಮೆಟೇಷನ್ ಅಲ್ಲಿ ಹಿಂದಿನ ಮೆಟೇಷನ್ ಅಲ್ಲಿ ತಗೊಂಡ್ರೆ ಬರಲ್ವಾ? ಅದು ಎಲ್ಲ ಬರ್ತಾ ಇದೆ, ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀನಿ, ಕ್ರಯ ಪತ್ರ ತಗೊಂಡಿದ್ದೀನಿ, ಎಲ್ಲ ಮಾಡಿದೀನಿ, ಎಲ್ಲ ಚೆಕ್ ಮಾಡಿದ್ರಿ. ಇವರು ನೇರವಾಗಿ ಯಾರ ಮೇಲೆ ಹೊಣೆ ಮಾಡ್ತೀರಿ ನೀವು? ನಾವೀಗ CN ಬಾಲಕೃಷ್ಣ ಅವ್ರ ಮೇಲೆ ಹೊಣೆ ಮಾಡ್ತೀವಿ. ಅವರ ಮೇಲೆ ಹೊಣೆ ಮಾಡಬೇಕು, ಯಾಕಂದ್ರೆ ನೇರವಾಗಿ ಹೊಣೆನೇ ಅವರೇ. ಕೋರ್ಟಿಗೆ ಏನಾದ್ರು ಹಾಕಿದ್ರಿ? ಈಗ ಕೋರ್ಟಿಗೆ ಪ್ರೊಸೆಸ್ ನಡೀತಾ ಇದೆ, ಎವಿಡೆನ್ಸ್ ಲೆವೆಲ್ ಬಂದಿದೆ. 1 ವರ್ಷದ ಮೇಲೆ 3 ತಿಂಗಳಾಗಿದೆ, ನಾನು ಕೋರ್ಟಲ್ಲಿ ಇರಂಗ್ ಆಡ್ತಾ ಇದ್ದೀನಿ. ಈಗ ಎವಿಡೆನ್ಸ್ ಲೆವೆಲ್ ಬಂದಿದೆ. ಓಕೆ. ಸರಿ, ಈ ಮುಂದಿನ ನಿಮಗೆ ಹೆಂಗೆ, ಯಾವ ರೀತಿ ಅಂತ? ನನಗೆ ಏನು ಅಂತ ಅಂದ್ರೆ ನನಗೆ ನ್ಯಾಯ ಬೇಕು. ಯಾಕಂದ್ರೆ ನನ್ನ ಈಗ ನೇರವಾಗಿ ಮೇಲೆ ಅವ್ರು ನಿಮ್ಗೆ
ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ನನಗೆ ಅನ್ಯಾಯ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ನನಗೆ ಗೊತ್ತು ಗುರುಚೆ ಇಲ್ಲದೆ ಇರ್ತಾರೆ. ನನ್ನ ಒಂದು ದಾರಿಗೆ ಅವರು ತಂತಿ ಬೇಲಿ ಹಾಕಿ ಅವರು ಏನೋ ಒಂದು ಅವರ ಒಂದು ಈ ಲಪ್ಟಾಯಿಸೋಕ್ಕೋಸ್ಕರ ಈ ಜಮೀನು ಈ ಸತ್ನ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿನ ಲಪ್ಟಾಯಿಸೋಕ್ಕೋಸ್ಕರನೇ ನನಗೆ ಅನ್ಯಾಯ ಹೂಡಿ ಅವ್ರ ಮನೆಯನ್ನ ಬೆಳೆಸ್ಕೊತಾ ಇದ್ದಾರೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತ ಅಂದರೆ, ನನಗೆ MLA ಅವರು ಭಾರಿ ಅನ್ಯಾಯ ಉಂಟು ಮಾಡಿದ್ದಾರೆ. ನಿಮ್ಮ ವಾಹಿನಿ ಮೂಲಕ ನನಗೆ ಇದನ್ನು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿ ನನ್ನ ಪ್ರಾರ್ಥನೆ.